ಹಾಯ್ ಫ್ರೆಂಡ್ಸ್, ನಾನು ರಕ್ಷಿತ್ ಮಾತಾಡ್ತಿರೋದು. ನೋಡಿ, ಸಡನ್ನಾಗಿ ಯಾವಾಗ ಬೇಕಾವಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಮಳೆ ಬರ್ತಾ ಇದೆ, ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ. ಇವಾಗ ನನ್ನ ಲೈಫ್ ಸ್ಟೋರಿ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮೆಲ್ರಿಗೂ ಹೇಳ್ಕೊಂಡು ಅಂತ. ಏನಿಲ್ಲ, ಲೈಫಲ್ಲಿ ಓದಬೇಕಂತ ಅಂದ್ಕೊಂಡ್ರೆ ಓದ್ತಾನೆ ಇರ್ಬೇಕು ಅನಿಸುತ್ತೆ. ಆವಾಗಿದ್ದೆ ಆಟ ಆಡ್ತಿದ್ವಿ ಚಿಕ್ಕ ಹುಡುಗರಿದ್ದಾಗ. ಐಸ್ ಕ್ರೀಮು ಆವಾಗ ₹5 ₹2 ಎಲ್ಲ ಸಿಗ್ತಾಯಿತ್ತು. ಹುಡುಗರೆಲ್ಲ ಜೊತೆ ಆಟ ಆಡ್ತಿದ್ವಿ. ಎಷ್ಟು ಚೆನ್ನಾಗಿತ್ತು ಅವಾಗ. ಎಲ್ಲಿ ಬೇಕಾದರೂ ತಿರುಗಾಡ್ಬೋದಾಗಿತ್ತು, ಎಲ್ಲಿ ಬೇಕಾದರೂ ಆಟ ಆಡ್ಬೋದಾಗಿತ್ತು. ಆವಾಗ ಆಡಿದ ಆಟನೇ ಬೇರೆ, ಇವಾಗ ಆಡೋ ಆಟನೇ ಬೇರೆ. ಯಾಕಪ್ಪ ಅಂತಂದರೆ ಇವಾಗೆಲ್ಲ ಚೇಂಜ್ ಆಗಿಬಿಟ್ಟೈತೆ ಲೈಫಲ್ಲಿ. ಯಾಕಂತಂದರೆ ಎಲ್ಲನೂ ನಾವು ಅಂದ್ಕೊಂಡಾಗೆ ಇರೋದಿಲ್ಲವಲ್ಲ. ಅವಾಗ 1ನೇ ಕ್ಲಾಸಿಂದ ಹಿಡಿದು 7ನೇ ಕ್ಲಾಸ್ವರೆಗೂ ಭಾರಿ ಕಷ್ಟಪಟ್ಬಿಟ್ಟೆ. ಯಾಕಪ್ಪ ಅಂತಂದರೆ 1ರಿಂದ 5ನೇ ತರಗತಿವರೆಗೂ ಚೆನ್ನಾಗಿ ಓದ್ತಿದ್ದೆ. ಅದು 5ನೇ ತರಗತಿಯಿಂದ 7ನೇ ತರಗತಿವರೆಗೂ ಏನಾಯ್ತು ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಏನೋ ಪ್ರಾಬ್ಲಮ್ ಆಗಿರ್ಬೋದು, ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಆದರೂ ಆವಾಗಿಂದನೇ ಸ್ವಲ್ಪ ನನಗೆ ನೆನಪಿನ ಶಕ್ತಿ ಕಮ್ಮಿ ಆಗಿದ್ದು. ಓದ್ತಾ ಇದ್ದೆ, ಸಡನ್ನಾಗಿ ಅದು ಸ್ವಲ್ಪ ಮೆಮೊರೀಸ್ ಕಮ್ಮಿ ಆಯಿತು. ಜಾಸ್ತಿ ಆಟ ಆಡೋಕ್ಕೆ ಹೋಗ್ತಿದ್ದೆ, ಮೊಬೈಲ್ ನೋಡ್ತಿದ್ದೆ, ಟಿ ವಿ ನೋಡ್ತಿದ್ದೆ. ಜಾಸ್ತಿ ನೀವು ಟಿ ವಿ ನೋಡೋಕ್ಕೆ, ಮೊಬೈಲ್ ನೋಡೋಕ್ಕೆ ಹೋಗಬೇಡಿ. ಯಾಕಂದರೆ ನಮ್ಮ ಲೈಫಲ್ಲೂ ಆಗಿರೋದು ಅದೇ. ಜಾಸ್ತಿ ಮೊಬೈಲ್ ಟಿ ವಿ ನೋಡೋದ್ರಿಂದ ನಾವು ಮೈಂಡ್ ಸೆಟ್ ಚೇಂಜ್ ಆಗೋಗುತ್ತೆ. ಯಾಕಪ್ಪ ಅಂದರೆ ಮೊಬೈಲಿಗೆ ಟಿ ವಿಗೆ ಅಡಿಕ್ಟ್ ಆಗಿರ್ತೀವಿ. ಅದಕ್ಕೆ ಜಾಸ್ತಿ ಮೊಬೈಲ್ ಟಿ ವಿ ನೋಡೋಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ಹೊಡೆಸ್ಕೊಂಡು ಬೈಸ್ಕೊಂಡು ಒಬ್ಬರ ಹತ್ರ ಅಲ್ಲ, ಎಷ್ಟು ಜನ ಮನೆಯವ್ರ ಹತ್ರನೂ ಬೈಸ್ಕೊಂಡು, ಕಾಲೇಜಾಗು ಸ್ಕೂಲಾಗೆಲ್ಲ ಬೈಸ್ಕೊಂಡು, ಒಂದಾ ಎರಡಾ ಎಷ್ಟಂತ ಹೇಳೋದಕ್ಕೆ ಜೀವನ ಪೂರ್ತಿ ಹೇಳ್ತಾನೆ ಇರಬೇಕಾಗುತ್ತೆ, ಹಂಗಾಗುತ್ತೆ. ಆದರೂ ಅಷ್ಟೆಲ್ಲ ಕಷ್ಟಪಟ್ಟು ಹೆಂಗೆ ಬಂದು ಮತ್ತಿನ್ನೂ ಬದುಕಿದ್ದೀನಿ ಅಂತ ಅಂದರೆ ನನಗಿಂತ ಇನ್ನೂ ಒಳ್ಳೆಯವ್ನು ಯಾರೂ ಇಲ್ಲ. ಯಾಕಪ್ಪ ಅಂತಂದರೆ ಲೈಫಲ್ಲಿ ಎಷ್ಟೇ ಪ್ರಾಬ್ಲಮ್ ಬಂದರೂ ಸಹಿಸ್ಕೊಂಡಿದ್ದೀನಿ. ಏನಂದರೂ ಒಬ್ಬರು ಸಪೋರ್ಟ್ ಮಾಡಿದ್ದಾರೆ, ಯಾರಾದರೂ ಒಬ್ಬರು ಸಪೋರ್ಟ್ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಯಾರು ನನಗೆ ಒಬ್ಬರಾದರೂ ಸಪೋರ್ಟ್ ಮಾಡಿರಲಿಲ್ಲ ಅಂದರೆ ನಾನು ಇಷ್ಟೊತ್ತಿಗೆ ಬದುಕ್ತಿರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಕಷ್ಟ ಅಂತ ಬಂದಾಗ ಸಹಾಯ ಮಾಡಿದ್ದಾರೆ, ನಾನು ಸಹಾಯ ಮಾಡಿದ್ದೀನಿ. ಸಹಾಯ ಮಾಡಿದ್ದಕ್ಕೆ ಇನ್ನೊಬ್ಬರಾದರೂ ಸಹಾಯ ಮಾಡಿದ್ದಾರೆ. ಯಾಕಪ್ಪ ಅಂತಂದರೆ ಅವರು ನನಗೆ ಕಷ್ಟದಲ್ಲಿ ಸಹಾಯ ಮಾಡಿರಲಿಲ್ಲ ಅಂದರೆ ನಾನು ಇನ್ನೇನಕ್ಕಪ್ಪ ಬದುಕಿರಲಿ. ಒಬ್ಬರು ಸಹಾಯ ಮಾಡಿದ್ರೆ ತಾನು ಇನ್ನೊಬ್ಬರು ಸಹಾಯ ಮಾಡೋದು. ಅವ್ರು ಸಹಾಯ ಮಾಡಿಲ್ಲ ನಾವೇ ಏನಕ್ಕೆ ಇರಬೇಕಾಗುತ್ತೆ? ನೀವು ಹೇಳಿ. ಹಿಂಗಾದರೆ ಹೆಂಗೆ? ಇವಾಗ ನೀವು ಒಬ್ರಿಗೆ ಸಹಾಯ ಮಾಡ್ತೀರ, ಅಕಸ್ಮಾತ್ ದೇವರು ಇನ್ನೊಬ್ಬರು ಸಹಾಯ ಮಾಡೋಂಗೆ ನಿಮ್ಗೆ ಒಂದು ಟೈಮ್ ಕೊಟ್ಟಿರ್ತಾನೆ. ಆ ಟೈಮ್ ಯಾವಾಗತ್ತೆ ಬಂದಾಗ ನೀವು ಅದನ್ನು ಯೂಸ್ ಮಾಡ್ಕೋಬೇಕು, ಸರಿನಾ? ಅದು ಏನಂತ ನಿಮಗೆ ಗೊತ್ತಿರುತ್ತೆ. ಆದರೆ ಒಂದ್ಸಲ ಟೈಮ್ ಕೆಟ್ಟೋದ್ರೆ ಇನ್ನೊಂದ್ಸಲ ವಾಪಸ್ ಬರೋಲ್ಲ. ಇವಾಗ ನಾವು ಓದ್ತಾ ಇರೋ ಟೈಮ್ ಮತ್ತೆ ಕೆಟ್ಟೋದ್ರೆ ಇನ್ನೊಂದ್ಸಲ ಅದೇ ಟೈಮ್ ವಾಪಸ್ ಬರೋಲ್ಲ. ನನ್ನ ಲೈಫಲ್ಲಿ ಆಗಿದ್ದು ಅದೇ. ಒಂದ್ಸಲ ನಾನು ಓದಬೇಕಾದ್ರೆ ಒಂದೆರಡು ಒಟ್ಟು ಮಾಡ್ಕೊಂಡೆ. ಅದೇನಾದರೂ ಅವತ್ತು ಯೋಚನೆ ಮಾಡಿಲ್ಲ ಅಂದಿದ್ರೆ ಇವತ್ತು ನಾನು ಈ ರೇಂಜಿಗೆ ಇರ್ತಿರ್ಲಿಲ್ಲ, ಬೇರೆನೇ ಆಗಿರ್ತಿದ್ದೆ. ಇನ್ನೂ ನಾನು ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಯಾಕಪ್ಪ ಅಂತಂದರೆ ಇನ್ನೂ ಹೇಳೋದು ವಿಷಯ ತುಂಬಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಾಯ್.